ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ನೋಡ್ತಿರುವಂಥವ್ರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಏನಪ್ಪ ಇವತ್ತಿನ ವಿಷಯ ಅಂದರೆ, ಏನು ಇವತ್ತು ರಾಜ್ಯಾದ್ಯಂತ, ದೇಶಾದ್ಯಂತ, ಪ್ರಪಂಚಾದ್ಯಂತ ಏನು ರಂಜಾನ್ ಹಬ್ಬ ನಮ್ಮ ಒಂದು ಮುಸಲ್ಮಾನ್ ಬಾಂಧವರಿಗೆ ಎಲ್ಲ ಒಂದು ಕಡೆ ಸೌಹಾರ್ದವಾಗಿ ಇಡೀ ನಾವೆಲ್ಲ ಅಣ್ಣ ತಮ್ಮದಿರು ಅಂತೇಳಿ ಶುಭಾಶಯ ಕೋರ್ತಿದ್ದೀನಿ. ಮತ್ತು ಹಾಗೆ ಇವತ್ತಿನ ಒಂದು ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಎಲ್ಲ ಒಂದು ಕಡೆ ನೆಲೆಯನ್ನು ಕಂಡಿಡ್ಕೊಳ್ಳೋ ಅಷ್ಟರಲ್ಲಿ ಕನ್ನಡ ನಾಡು, ನುಡಿ, ನೆಲ, ಜಲ, ಸಂಸ್ಕೃತಿ ಬಗ್ಗೆ ಎಲ್ಲೋ ಒಂದು ಕಡೆ ಮುನ್ನುಡಿ ಬಂದು ಈ ಹಿಂದೆ ಸರಿದಿರುವಂಥದ್ದೇ ಇತಿಹಾಸಗಳು ಎಲ್ಲ ಒಂದು ಕಡೆ ದೇವೇಗೌಡರು ಅಪ್ಪಾಜಿ ಕಟ್ಟಿದಂಥ JDS ಆಗಲಿ, ಮತ್ತು ಯತ್ನಾಳ್ ಅವರ ಒಂದು ಏನು ಕಟ್ಟಬೇಕು ಅಂತೇಳಿ ಈಗ ಪ್ರೆಸೆಂಟು ಏನೋ BJP ಪಕ್ಷದಿಂದ ಉಚ್ಚಾಟನೆ ಆಗಿ ಏನು ನಿಂತಿದ್ದಾರೆ. ಅವತ್ತಿನಿಂದ ಸ್ವತಂತ್ರ ಬಂದು ಇಂದು 75-76 ವರ್ಷ ಕಳೆದ್ರು. ಇವತ್ತು ಎಲ್ಲೋ ಒಂದು ಕಡೆ ಪ್ರಾದೇಶಿಕ ಪಕ್ಷಗಳಿಗೆ ಅಸ್ತಿತ್ವಗಳೇ ಇಲ್ಲದಂಥ ಪರಿಸ್ಥಿತಿಗಳಾಗಿದೆ. ಎಲ್ಲೋ ಒಂದು ಕಡೆ ಯತ್ನಾಳ್ ಕಟ್ಟಬೇಕಂತ ಹೇಳ್ತಿದ್ದಾರೆ. ಏನು ಬದಲಾವಣೆ ಏನು ಆಗಲ್ಲ. ಎಷ್ಟೋ ಮಾನೀಯರು ಕಟ್ಟಿದಂಥ ಪ್ರಾದೇಶಿಕ ಪಕ್ಷಗಳು ನೆಲ ಕಚ್ಚಿದೆ. ಯಡಿಯೂರಪ್ಪನವರು KJP ಕಟ್ಟಿದ್ರು, ಮತ್ತು ಶ್ರೀರಾಮುಲು ಕಟ್ಟಿದ್ರು. ಏನು ದೊಡ್ಡ ನಾಯಕರುಗಳೇ ಪಕ್ಷಗಳಿಂದ ಹೊರಗಡೆ ಬಂದು, ರಾಷ್ಟ್ರೀಯ ಪಕ್ಷಗಳಿಂದ ಹೊರಗಡೆ ಬಂದು ಪಕ್ಷ ಕಟ್ತೀನಿ ಅಂತೇಳಿ ಎಲ್ಲೋ ಒಂದು ಕಡೆ ಮೂಲ ಗುಂಪೆ ಆಗಿರೋದು ನಾವೆಲ್ಲ ನೋಡಿದ್ದೀವಿ. ಎಲ್ಲೋ ಒಂದು ಕಡೆ ಕೆಲವರು ರಾಜಕೀಯದಲ್ಲಿ ಬೆಳವಣಿಗೆ ಆಗಿದ್ದಾರೆ, ಕೆಲವರು ರಾಜಕೀಯದಲ್ಲಿ ಇಲ್ಲದಂಥ ಪರಿಸ್ಥಿತಿಗಳಾಗಿದೆ. ದೇವೇಗೌಡರು ಮಾತ್ರ ಈ ಒಂದು ಇದಕ್ಕೆ ಮುನ್ನುಡಿ ಬರೆದಿದ್ದಾರೆ ಮತ್ತು ಮುಂಚೂಣಿ ಸ್ಥಾನದಲ್ಲಿದ್ದಾರೆ. ಅವರು ಹಿಂದಿನ ದಿನಗಳಲ್ಲಿ ಏನು ಒಂದು JDU ಪಕ್ಷದಲ್ಲಿದ್ದು ಯಾವ ರೀತಿ JDS ಪಕ್ಷದ ಕಟ್ಟಿದ್ರು. ಎಲ್ಲ ಒಂದು ಕಡೆ ದೇವೇಗೌಡರು ಹೋರಾಟ, ದೇವೇಗೌಡರ ಅವರ ಒಂದು ರಾಜಕೀಯದ ಅನುಭವ ಎಲ್ಲ ಒಂದು ಕಡೆ ನಮ್ಮಂಥ ಯುವತಿಯರಿಗೆ ಎಲ್ಲೋ ಒಂಥರ ಮಾದರಿಯಾಗಿದೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಪ್ರಾದೇಶಿಕ ಪಕ್ಷಗಳ ಅಸ್ತಿತ್ವಗಳಲ್ಲಿ ಹೋರಾಟಗಳು ಎಲ್ಲೋ ಒಂದು ಕಡೆ ನೆಲ ಜಲಗಳ ಮತ್ತು ಸಂಸ್ಕೃತಿಗಳ ಮತ್ತು ಈ ಒಂದು ನಮ್ಮ ಭಾಷೆಯ ಬಗ್ಗೆ ಈ ಮುಂದೆ ನಿಂತಿರುವಂಥ ನಾಯಕತ್ವ, ರೈತರ ಸಂಘಟನೆಗಳು ಮುಂದಾಳತ್ವ ವಹಿಸಿ ಇಂದಿನ ದಿನಗಳಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಸಹ ಮುಂಚೂಣಿ ನಾಯಕರಾಗಿದ್ದರು. ರೈತರ ಪರವಾಗಿ ನಿಂತು ರೈತರ ಒಂದು ಪಕ್ಷವನ್ನು ಕಟ್ಟಿ ಅವರು ಸಹ ಒಂದು ಕಡೆ ಮೂಲೆ ಗುಂಪಾದರು ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಅಷ್ಟು ಯಶಸ್ಸನ್ನು ಕಾಣದಿರುವಂಥ ಪರಿಸ್ಥಿತಿಗಳು ಎಲ್ಲೋ ಒಂದು ಕಡೆ ಇತಿಹಾಸ ಆಗಿದೆ. ಮತ್ತು ವಾಟಾಳ್ ನಾಗರಾಜು ಅವರು ಸಹ ಕನ್ನಡ ಚಳುವಳಿ ಪಕ್ಷ ಕಟ್ಟಿದ್ರು, ಅಂಥದ್ದೇನಿಲ್ಲ. ಮತ್ತು ನಮ್ಮ ರಾಜ್ಯದಲ್ಲಿ ಏನು ಆಮ್ ಆದ್ಮಿ ಪಕ್ಷ ಇದೆ, ಅದು ಏನು ಅಂತ ಹೇಳುವಂಥ ಪಕ್ಷಗಳು ಏನು ನಮ್ಮ ರಾಜ್ಯದಲ್ಲಿಲ್ಲ. ಉಪೇಂದ್ರ ಅವರು ಕಟ್ಟಿದಂಥ ಏನು ಪ್ರಜಾಕೀಯ, ಅದು ಸಹ ಅವರ ಒಂದು ಏನು ಚಿತ್ರರಂಗದಲ್ಲಿ ಏನು ನಡೀತಿದೆ ಆ ಒಂದು ಕಾನ್ಸೆಪ್ಟು ನಿಜ ಜೀವನದಲ್ಲಿ ಆಗಲ್ಲ. ನೀವೇ ಮುಂದೆ ಬನ್ನಿ ನಿಂತ್ಕೊಂಡು ನೀವೇ ಪಕ್ಷವನ್ನು ಕಟ್ಟಿ, ನೀವೇ ನಾಯಕರುಗಳು, ನೀವೇ ಹೋರಾಟಗಾರರು, ನೀವೇ ಪಕ್ಷದ ಸ್ಪರ್ಧಿಗಳು. ಅವರ ಒಂದು ಆಲೋಚನೆಗಳು ಎಲ್ಲೋ ಒಂದು ಕಡೆ ಜನರಿಗೆ ತಲುಪೋದು ಅಷ್ಟು ಸುಲಭವಾದ ಮಾತಂತಲ್ಲ. ಪ್ರಜಾಕೀಯ ಎಲ್ಲೋ ಒಂದು ಕಡೆ ಅದು ಸಹ ಹಿಂದುಳಿದಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಪ್ರಾದೇಶಿಕ ಪಕ್ಷಗಳಿಗೆ ನೆಲೆನೇ ಇಲ್ಲಂಥ ಪರಿಸ್ಥಿತಿಗಳು ಇವತ್ತು ರಾಜ್ಯದಲ್ಲಿದೆ. ಎಲ್ಲೋ ಒಂದು ಕಡೆ JDS ಸಹ ಇವತ್ತು 19 ಸ್ಥಾನಗಳಿಂದ 18 ಸ್ಥಾನಕ್ಕೆ ಕುಸಿದಿಳಿದು, ಅದು ಸಹ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ನೆಲ ಕಚ್ಚಿದ್ದು ಅದು ಒಂದು ಇತಿಹಾಸನೇ ಆಗಿದೆ. JDSಗೂ ಸಹ ಇಂದಿನ ದಿನಗಳನ್ನು ಕಂಪೇರ್ ಮಾಡಿದ್ರೆ ಅದು ಪೂರ್ಣ ಬಹುಮತವಾದ ಏನು ಬಂದಂಥ ರಾಜ್ಯದಲ್ಲಿ ಚುಕ್ಕಾಣಿ ಅಂತ ಹಿಡಿಲಿಲ್ಲ. ಅತಂತ್ರ ಸಂದರ್ಭಗಳಲ್ಲಿ BJP ಜೊತೆ ಒಂದು ಸೇರಿ ಸರ್ಕಾರ ರಚಿಸಿದ್ದು, ಕಾಂಗ್ರೆಸ್ ಜೊತೆ ಸೇರಿ ಸರ್ಕಾರ ರಚಿಸಿದ್ದು ಎಲ್ಲ ಒಂದು ಕಡೆ ಇವು ರಾಜ್ಯದಲ್ಲಿ ಎಲ್ಲ ಒಂದು ಕಡೆ ನೀವೆಲ್ಲ ಗಮನಿಸಿದ್ದೀರಾ. ಕುಮಾರಣ್ಣ ಮುಖ್ಯಮಂತ್ರಿ ಆದರು, 2 ಬಾರಿ ಏನು ರಾಷ್ಟ್ರೀಯ ಪಕ್ಷಗಳ ಜೊತೆ ಕೈ ಜೋಡಿಸಿನೇ ಅವರು ಮುಖ್ಯಮಂತ್ರಿ ಆಗಿದ್ದು. ಸ್ವಂತ ಬಹುಮತದಿಂದ ಏನು ಅವರು ಆಗಿಲ್ಲ ಮುಖ್ಯಮಂತ್ರಿ. ಎಲ್ಲ ಒಂದು ಕಡೆ ಈ ಒಂದು ನನ್ನ ಒಂದು ಫೇಸ್ಬುಕ್ ಲೈವಲ್ಲಿ ನನ್ನ ಒಂದು ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಜನಸಾಮಾನ್ಯರಿಗೆ ತಿಳಿಸ್ಬೇಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಾಯಕತ್ವದ ಕೊರತೆ ಏನಾದರೂ ಇದೆಯಾ, ನಾಯಕತ್ವ ಇಲ್ಲಿ ಏನು ಬೆಳೀಕೆ ಆಗ್ತಿಲ್ವಾ, ಇಲ್ಲಿ ನಾಯಕತ್ವದ ತೊಂದರೆಗಳಾಗಿದೆ. ಹಿಂದೆ ಘಟಾನುಘಟಿಗಳೇ ಸಹ ನೆಲ ಕಚ್ಚಿರುವಂಥ ಒಂದು ಪ್ರಾದೇಶಿಕ ಪಕ್ಷ ನಿಲ್ಲದಿರುವಂಥ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ಇದೆ ಅಂದರೆ ಇದಕ್ಕೆ ಕಾರಣ ಏನು? ಇದಕ್ಕೆ ಏನು ಭವಿಷ್ಯ ಇಲ್ಲ, ಯಾಕಿಲ್ಲ? ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲದಲ್ಲಿ ಯಾಕೆ ಪ್ರಾದೇಶಿಕ ಪಕ್ಷ ಪೂರ್ಣ ಬಹುಮತದ ಒಂದು ಸರ್ಕಾರ ರಚನೆ ಮಾಡಿಲ್ಲ? ಎಲ್ಲ ಒಂದು ಕಡೆ ಹಿಂದಿನ ದಿನಗಳಲ್ಲಿ ದೇವೇಗೌಡರ ಕಾಲದಲ್ಲಿ ಬಂದಂಥ ಸರ್ಕಾರಗಳು
ಏನು JDS ಪೂರ್ಣ ಬಹುಮತದ ಸರ್ಕಾರ ಕೆಲವೊಂದು ಕಡೆ ಸಿದ್ದರಾಮಯ್ಯ ಬಂದಂಥ ಸಂದರ್ಭದಲ್ಲಿ ಅಲ್ಪಮತಕ್ಕೆ ಕುಸಿದಿತ್ತು. ಅದಂತ ಬಂದಂಥ ಸಂದರ್ಭ ಕುಮಾರಣ್ಣ ನಾಯಕತ್ವದಲ್ಲಿ ಬಂದಂಥದ್ದಲ್ಲಿ ಅತಂತ್ರ ಆಗಿದ್ದು. ಎಲ್ಲೋ ಒಂದು ಕಡೆ ಪ್ರಾದೇಶಿಕ ಪಕ್ಷಗಳಿಗೆ ಈ ಸ್ವತಂತ್ರ ಬಂದಂಥ ಇಷ್ಟು ವರ್ಷ ಕಳೆದ್ರೂ ಸಹ ಅಸ್ತಿತ್ವ ಇಲ್ಲಂತಾಗಿದೆ. ಯಾಕೆ ನಾನು ಈ ಒಂದು ಲೈವಲ್ಲಿ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದರೆ, ಪ್ರಾದೇಶಿಕ ಪಕ್ಷಗಳು ಮುನ್ನಡೆಗೆ ಬರಬೇಕು. ರಾಷ್ಟ್ರೀಯ ಪಕ್ಷಗಳನ್ನ ಹಿಂದೆ ಹಾಕಿ ಪ್ರಾದೇಶಿಕ ಪಕ್ಷ ಮುನ್ನಡೆಗೆ ಬರಬೇಕು ಅಂದರೆ ಎಲ್ಲೋ ಒಂದು ಕಡೆ ನನ್ನ ರೈತನನ್ನು ಒಂದು ರಕ್ಷಣೆ ಮಾಡೋಕ್ಕೆ ಮುಂದಾಳತ್ವ ವಹಿಸ್ಕೋಬೇಕು, ಮತ್ತು ನನ್ನ ಭಾಷೆನ ಮುಂದೆ ತರುವಷ್ಟರಲ್ಲಿ ಮುಂದಾಳತ್ವ ವಹಿಸ್ಕೋಬೇಕು. ಈ ಒಂದು ನೆಲ ಮತ್ತು ಜಲವನ್ನು ಸಂರಕ್ಷಣೆ ಮಾಡಲು ಮುಂದಾಳತ್ವ ವಹಿಸ್ಕೋಬೇಕು. ಈ ಒಂದು ಸಂಸ್ಕೃತಿನ, ಈ ಒಂದು ನಾಡು ನೆಲ ಜಲ ಸಂಸ್ಕೃತಿನ ಉಳಿವಿಗಾಗಿ ಹೋರಾಟಕ್ಕೆ ಬದ್ಧವಾಗಿ ನಿಲ್ಲುವಂಥ ಒಂದು ನಾಯಕತ್ವ ನಮ್ಮ ಒಂದು ರಾಜ್ಯದಲ್ಲಿ ಬೇಕಾಗಿದೆ. ಆ ಒಂದು ನಾಯಕತ್ವ ಯಾವ ಸಂದರ್ಭದಲ್ಲಿ ಉದಯ ಆಗುತ್ತೆ ಮುಂದಿನ ದಿನದಲ್ಲಿ ನೋಡೋಣ ಅಂತೇಳಿ ನಾನು ಒಂದು ಲೈವ್ ಮುಗಿಸಿದ್ದೀನಿ. ಈ ಒಂದು ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಾಮೆಂಟ್ ಕೊಡಿ ಅಂತ ಕೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಒಂದೇ ಮಾತರಂ.